ಕ್ಲಚ್ ಪ್ಲೇಟ್ ಡಮಾರ್ ಆಗಿಬಿಟ್ಟಿದೆ, ಎಲ್ಲ ಕರ್ಕಲಾಗ್ಬಿಟ್ಟಿದೆ. ಬೆಡ್ಡಿಂಗ್ ಬುಷ್ ಡಮಾರ್ ಆಗಿಬಿಟ್ಟಿದೆ, ಎಲ್ಲ ಇಂಜಿನ್ ಬಿಚ್ಚಿದ್ದೀವಿ. ಇವಾಗ ಮುಂದಕ್ಕೆ ಏನಿದೆ ಎಲ್ಲ ಸರಿ. ಇವತ್ತು ನನ್ನ ವೆಸ್ಪಾ ರೆಡಿ ಮಾಡ್ಸೋಕ್ಕೆ ನಾನು ಮೈಸೂರಿಗೆ ಬಂದಿದ್ದೆ. ಮೈಸೂರಲ್ಲಿ ಹುಡುಕಿ ಸಾಕಾಯಿತು, ಯಾಕಂದರೆ ಭಾನುವಾರ ಎಲ್ಲ ಗ್ಯಾರೇಜ್ ಕ್ಲೋಸ್ ಇತ್ತು. ಸಂಡೇ ಒಂದು ಗ್ಯಾರೇಜ್ ಸಿಕ್ತು. ನನ್ನ ವೆಸ್ಪಾದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿತ್ತು. ಒಂದು ವೀಲ್ ವಾಬ್ಲಿಂಗ್ ಆಗ್ತಾಯಿತ್ತು, ಆಮೇಲೆ ಗೇರ್ ಸರಿಗೆ ಬರ್ತಿರಲಿಲ್ಲ, ಆಮೇಲೆ ಸೈಲೆನ್ಸರ್ ಬ್ಲಾಕ್ ಆಗಿತ್ತು, ಸಣ್ಣ ಪುಟ್ಟ ಕೆಲಸಗಳಿತ್ತು. ಸೊ ಅದನ್ನೆಲ್ಲ ಅಲ್ಲಿ ಮೈಸೂರಲ್ಲಿದ್ದ ಒಂದು ಮೆಕ್ಯಾನಿಕ್ನ ಹುಡುಕಿ ಅವ್ರ ಹತ್ರ ಎಲ್ಲ ರೆಡಿ ಮಾಡಿಸ್ತಾಯಿದ್ದೀನಿ. ಬನ್ನಿ ಹೆಂಗಿರುತ್ತೆ ನೋಡೋಣ. ಏನೇನು ಪ್ರಾಬ್ಲಮ್ ಇದೆ, ಏನೇನು ಸ್ಪೇರ್ ರೀಪ್ಲೇಸ್ ಮಾಡ್ತೀವಿ ಅಂತ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಒಂದೊಂದಾಗಿ ಡಿಸ್ಮ್ಯಾಂಟಲ್ ಮಾಡೋಣ, ಆಮೇಲೆ ಅಸೆಂಬಲ್ ಮಾಡೋಣ. ಮೇ ಬಿ ಇದು ತುಂಬ ದೊಡ್ಡ ವಿಡಿಯೋ ಆಗುತ್ತೆ, ಯಾಕಂದರೆ ಫುಲ್ ಡೀಟೇಲಿಂಗ್ ಇರುತ್ತೆ. ನೀವು ನೋಡಿದ್ರೆ ಈ ಪ್ರಾಬ್ಲಮ್ ಏನಾದರೂ ನಿಮ್ಮ ಗಾಡೀಲಿತ್ತು ಅಂದರೆ 100% ಸಾಲ್ವ್ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಸೊ ಇನ್ನೇನು ತಡ, ಫುಲ್ ವಿಡಿಯೋ ತನಕ ಜೊತೆಲಿರಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಗಾಡಿ ಓಡಿಸೋಣ. ಸೈಲೆನ್ಸರ್ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ, ಜೊತೆಗೆ ಇಂಜಿನ್ ಇಂಜಿನ್ಗೆ ಬುಷ್ ಬರುತ್ತಲ್ಲ, ಚಾಸಿ ಕೂರ ಬುಷ್ ಹೋಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ರೀಪ್ಲೇಸ್ ಮಾಡಬೇಕು. ಜೊತೆಗೆ ಕ್ಲಚ್ ಪ್ಲೇಟ್ಸು ಹೋಗಿದೆ, ಅದನ್ನೆಲ್ಲ ರೀಪ್ಲೇಸ್ ಮಾಡೋಣ. ಯಾಕಂದರೆ ಪರ್ಫಾರ್ಮೆನ್ಸ್ ಅಷ್ಟೊಂದು ಏನು ಅಪ್ ಟು ದ ಮಾರ್ಕ್ ಇಲ್ಲ. ಸೊ ಎಲ್ಲ ರೀಪ್ಲೇಸ್ ಮಾಡ್ಸೋಣ ಬನ್ನಿ. ಸ್ಟೀಲ್ ಪ್ಲೇಟು ₹3 ಇದರಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಆಯಿಲ್ ನಿಲ್ತಾ ಇಲ್ಲ ಗಾಡಿ. ಏನು ಆಯಿಲ್ ಹಾಕ್ತಿರಲ್ಲ, ಆಯಿಲ್ ಎಲ್ಲ ಕೊಡ್ಬಿಡ್ತಾ ಇದೆ. ಅದರಿಂದ ನೀರು ಪ್ಲಸ್ ಬೇಗ ಆಗಿದೆ. ನಿಮ್ಗೆ ಆಗಿದ್ರು ಅಷ್ಟೇ, ಇನ್ನೊಂದು 6 ತಿಂಗಳು ತಿರ್ಗಾ ಹೊಂಟೈತೆ. ಓಕೆ, ಎಲ್ಲಂದ್ರೂ ಹಂಗೆ ಬ್ಲಾಕ್ ಆಗ್ಬೋದು. ಒಂದು ಆಯಿಲ್ ಸೀಲ್ ಹಾಕ್ಸಂಗಿದ್ರೆ ಹಾಕ್ಸಿ, ಏನು ಓಪನ್ ಮಾಡಬೇಕು. ಬೆಡ್ಡಿಂಗ್ ಬುಷ್ ಹೋಗ್ಬಿಟ್ಟಿದೆ, ಅದರಿಂದ ಏನಾಗುತ್ತೆ, ಸೈಡ್ ವಾಬ್ಲಿಂಗ್ ಆಗುತ್ತೆ. ಆಮೇಲೆ ಆಯಿಲ್ ಸೀಲ್ ಹೋಗಿದೆ ಅಂತೆ, ನೋಡಬೇಕು. ಸಿಗ್ತಾ ಇಲ್ಲ ಇವತ್ತು, ನನಗೆ ಟೈಮ್ ಇಲ್ಲ. ನಾಳೆ ತನಕ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ ಬಿಟ್ಟೋಗಿ ನಾನು ಮಾಡ್ಬಿಟ್ಟು ತಂದು ಕೊಡ್ತೀನಿ ಅಂತ. ಕ್ವಶನ್ ಮಾರ್ಕ್. ಒಂದೇ
ಒಂದೇ ಅಂಗಡಿಲಿ ಸಿಗೋದು ಇರೋದಿಲ್ಲ. ಬುಷು ಗಾಡಿ ಬಂದಾಗಿಂದ ಬಿಚ್ಚೇ ಇಲ್ಲ, ಇದೇ ಫಸ್ಟ್ ಟೈಮ್ ಬಿಚ್ತಾ ಇರೋದು. ಅದಕ್ಕೆ ಫುಲ್ಲು ಹಾರ್ಡ್ ಆಗಿಬಿಟ್ಟಿದೆ, ಫುಲ್ ರೆಸ್ಟ್ ಹಿಡಿದ್ಬಿಟ್ಟಿದೆ. ಅದನ್ನು ಹೊಡೆದು ಟ್ಯಾಪ್ ಮಾಡಿ ತೆಗಿಬೇಕು. ಸಖತ್ ಕಷ್ಟ ಆಗ್ತದೆ. ನೋಡೋಣ ಹಾಕೋದಷ್ಟೇ ಈಜಿನೋ ಅಥವಾ ಅಷ್ಟೇ ಕಷ್ಟನೋ ಅಂತ ಗೊತ್ತಾದ ಮುಂದಕ್ಕೆ. ಒಂದು ಸೈಡ್ದು ಬಂತು, ಇನ್ನೊಂದು ಸೈಡು ಬರೋಕ್ಕೆ ತುಂಬ ಕಷ್ಟಪಡ್ತಾ ಇದೆ. ನೋಡೋಣ. ಕೆಲಸ ಕೈ ತೊಗೊಂಡಿದ್ದೀವಿ, ಅದು ಮಾಡಲೇಬೇಕಲ್ಲ, ಈಚೆ ಬರಲೇಬೇಕು. ಬುಷ್ ನೋಡಿ ಯಾವ ಗತಿ ಆಗಿದೆ, ಅದ್ರ ಶೇಪೇ ಇಲ್ಲ, ಹಂಗೆ ಚೇಂಜ್ ಆಗಿಬಿಟ್ಟಿದೆ. ಇಷ್ಟು ವರ್ಷ ಓಡಿರೋದು ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ 25-26 ವರ್ಷ ಆಗಿದೆ ಕಂಪ್ನಿಯಿಂದ ಬಂದಿರೋದು. ಅದಾದಮೇಲೆ ಇದು ಮಾಡಿರೋದು. ಹೊಸದು ನೋಡಿ ಈ ಥರ ಇದೆ. ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದನ್ನು ನಾವು ಅದಕ್ಕೆ ರೀಪ್ಲೇಸ್ ಮಾಡ್ತಿದ್ದೀವಿ. ಆಮೇಲೆ ಇನ್ನೊಂದು ಇದು ಆ ಕಡೆ ಬರುತ್ತೆ, ಒಂದು ಸೈಡ್ ಒಂದು ಶೇಪ್ ಬರುತ್ತೆ, ಇನ್ನೊಂದು ಸೈಡ್ ಬರುತ್ತೆ. ಸೊ ಇದೆರಡು ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಾಬ್ಲಿಂಗ್ ತುಂಬ ಕಮ್ಮಿ ಆಗುತ್ತೆ. ಬುಷ್ ಕೂರ್ಸೋದು ಅಷ್ಟೊಂದು ಈಸಿ ಟಾಸ್ಕ್ ಅಲ್ಲ, ಅದಕ್ಕೂ ಸಿಕ್ಕಾಬಿಟ್ಟೆ ಕಷ್ಟಪಡಬೇಕು. ನಮ್ಗೆ ನೋಡ್ತಾ ಇದ್ದರೆ ಸುಸ್ತಾಗ್ತಿತ್ತು. ಅದು ಒಂದು ನಿಮಿಷನೂ ಒಂದು ಕಡೆ ನಿಂತ್ಕೊತಾ ಇರಲಿಲ್ಲ. ಅವ್ರು ಹಾಕೋರು ಹೆಂಗಿರಬೇಕು, ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ. ಕ್ಲಚ್ ಪ್ಲೇಟ್ ಕತೆ ನೋಡಿ ಹೆಂಗಾಗಿದೆ. ಏನಿಲ್ಲ, ಕರಿಗಾಗಿ ಗಬ್ಬು ವಾಸನೆ ಹೊಡಿತಾರೆ, ಸುಟ್ಟು ವಾಸನೆ ಹೊಡಿತಾರೆ, ಅಷ್ಟು ಹಾಳಾಗ್ಬಿಟ್ಟಿದೆ. ಅದನ್ನು ರೀಪ್ಲೇಸ್ ಮಾಡ್ತಾಯಿದ್ದೀವಿ ಹೊಸದಕ್ಕೆ. ಇದಕ್ಕೂ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಬಟ್ ಅಷ್ಟು ವರ್ಷ ಓಡಿದಿಲ್ಲ, ಸೊ ಅವಾಗ ಚೇಂಜ್ ಮಾಡಬೇಕು. ಇನ್ಮೇಲೆ ನಮ್ಮ ಕೈಗೆ ಬಂತಲ್ಲ, ನಾವೆಲ್ಲ ಆರಾಮಾಗಿ ಚೇಂಜ್ ಮಾಡೋಣ. ನಾವು ಬೆಲ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀವೋ ಅಷ್ಟು ಒಳ್ಳೆ ಫ್ರಿಕ್ಷನ್ ಸಿಗುತ್ತೆ, ಕರೆಕ್ಟಾಗಿ ಕ್ಲಚ್ ಹಿಡಿಯುತ್ತೆ. ಸೊ ಬೆಲ್ ಕ್ಲೀನ್ ಮಾಡಿ ರೀಪ್ಲೇಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಬುಷು ಸ್ವಲ್ಪ ಪ್ಲೇ ಇದ್ದಿದ್ದರಿಂದ ಏನೋ ಜುಗಾಡು ಮಾಡ್ತಾಯಿದ್ದಾರೆ. ಮಣ್ಣು ಹಾಕಿ ಸೂಪರ್ ಗ್ಲೂಸ್ ಹಾಕಿ ಏನೋ ಮಾಡ್ತಾಯಿದ್ದಾರೆ. ಇದು ನಮಗೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ನೋಡೋಣ.
ಫೈನಲಿ ಕ್ಲಚ್ ಬೆಲ್ ರೆಡಿ ಆಯಿತು. ಅದನ್ನು ಫಿಕ್ಸ್ ಮಾಡೋ ಟೈಮ್ ಬಂತು. ಸೊ ನೀಟಾಗಿ ಕ್ಲೀನ್ ಮಾಡಿ ಫಿಕ್ಸ್ ಮಾಡೋಣ. ಕ್ಲಚ್ ಬೆಲ್ ಫಿಕ್ಸ್ ಆಯಿತು, ಕವರ್ ಫಿಕ್ಸ್ ಆಯಿತು. ಫುಲ್ ಗಲೀಜಿತ್ತು. ನಾನು ನಮ್ಮ ಶಿಷ್ಯ ಇಬ್ಬರು ಕೂತ್ಕೊಂಡು ಕ್ಲೀನ್ ಮಾಡೋಣ, ಮೆಕ್ಯಾನಿಕ್ ಏನೋ ಸ್ಪೇರ್ಸ್ ತರಕ್ಕೆ ಹೋಗ್ತಾರಂತೆ. ಸೊ ಅಲ್ಲಿ ತನಕ ಬರೋ ತನಕ ಕ್ಲೀನ್ ಮಾಡಿ ಚಮಕ ಮಾಡೋಣ ಅಂತ ರೆಡಿಯಾಗಿದ್ದೀವಿ. ಬ್ರೇಕ್ ಸರಿಗೆ ಹಿಡಿತಾ ಇರಲಿಲ್ಲ. ಸೊ ಬ್ರೇಕ್ ಶೂನು ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಸುಮ್ಮನೆ ಮಾಡಿಸುವಾಗ ಎಲ್ಲ ಇವೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಸ್ಬಿಟ್ರೆ ತಿರ್ಗಿ ಮತ್ತೆ ಅವಾಗ ಕೈ ಹಾಕೋದು ನೆಸಿಟಿ ಇರೋಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಬಿಡಿ ಅಂತ ಹೇಳಿದೆ, ಮಾಡಿಬಿಡ್ತಾ ಇದ್ದಾರೆ. ಸೈಲೆನ್ಸರ್ ಬರ್ನ್ ಮಾಡಿದಾಯಿತು. 3-4 kg ವೆಯ್ಟ್ ರೆಡ್ಯೂಸ್ ಮಾಡಿದಾಯಿತು. ಅಷ್ಟು ಬ್ಲಾಕ್ ಆಗಿತ್ತು. ಅದೆಲ್ಲ ಹೊಡೆದು ತೆಗೆದು ಕಟ್ ಮಾಡಿ ಅದನ್ನೆಲ್ಲ ತಿರ್ಗಾ ರೀವೆಲ್ಡಿಂಗ್ ಮಾಡಿದ್ದಾರೆ. ಸೊ ಇವಾಗ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ ಮತ್ತು ವೆಯ್ಟು ರೆಡ್ಯೂಸ್ ಆಗಿರುತ್ತೆ. ಸೊ ಗಾಡಿಗೆ ವೆಯ್ಟ್ ಕಮ್ಮಿ ಆದಂಗೆ ಆಯ್ತು ಇವಾಗ. ಇವಾಗ ಗಾಡಿಗೆ ಎಣ್ಣೆ ಹೊಡ್ಸೋ ಟೈಮು. ನಮ್ಮ ಗಾಡಿ ಸೂಪರ್ ಡೂಪರಾಗಿ ಎಣ್ಣೆ ಕುಡಿಯುತ್ತೆ. ಸೊ ನಿಮ್ಮ ಗಾಡಿ ಯಾವ್ದು ಕುಡಿಯುತ್ತೆ, ಯಾವುದು ಗೇರ್ ಬಾಕ್ಸ್ ಆಯಿಲ್ ಹಾಕ್ತೀರಾ ಅಂತ ಮೆನ್ಷನ್ ಮಾಡಿ. ಆಮೇಲೆ ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ಸೂಪರ್ ಡೂಪರ್ ಆಗಿರೋ ಒಂದು ಸೈಡ್ ಸ್ಟ್ಯಾಂಡ್ ತಂದು ಹಾಕ್ತಾಯಿದ್ದೀವಿ. ಸೊ ಇವಾಗ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಫಿಕ್ಸ್ ಮಾಡಿದ್ರೆ ನೀಟಾಗಿ ಈಸಿಯಾಗಿ ನಿಲ್ಲಿಸ್ಬೋದು. ಸೊ ಸೈಡ್ ಸ್ಟ್ಯಾಂಡ್ ಫಿಕ್ಸ್ ಮಾಡೋದು ಸ್ವಲ್ಪ ಟೆನ್ಷನ್ ಕೆಲಸ. ಯಾಕಂದರೆ ಎರಡೂ ಸೇರಿ ಫಿಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಚಾಸಿ ಪ್ರಾಬ್ಲಮ್ ಆಗುತ್ತೆ ಅಂತ. ನಾವೇನು ರೆಗ್ಯುಲರಾಗಿ ಸೈಡ್ ಸ್ಟ್ಯಾಂಡ್ ಹಾಕೋಲ್ಲ, ಅಪರೂಪಕ್ಕೆ ಹಾಕೋದು. ಸೊ ಅದಕ್ಕೋಸ್ಕರ ನಾನು ಹಾಕ್ಸ್ತಾಯಿದ್ದೀನಿ.
ಫೈನಲ್ ಫಿಕ್ಸಿಂಗ್ ಕೆಲಸ ಎಲ್ಲ ನಡೀತಾ ಇದೆ. ಸೊ ಎಲ್ಲ ಮುಗೀತು, ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಇನ್ನೂ 2-3 ಪಾರ್ಟ್ ಇದೆ, ಯಾಕಂದರೆ ಒಂದು ಅಸಸರೀಸ್ದಿದೆ, ಆಮೇಲೆ ನೆಕ್ಸ್ಟು ಇದ್ರದ್ದು ಗೇರ್ ಲಿವರು, ಗೇರ್ ಕೇಬಲು, ಕ್ಲಚ್ ಕೇಬಲ್ ಅವೆಲ್ಲ ಚೇಂಜ್ ಮಾಡಿಸ್ತೀನಿ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮತ್ತು ಎಲ್ಲಿಂದ ತರಿಸ್ಬೋದು ವಿಂಟೇಜ್ದು ವಿಂಟೇಜ್ ಐಟಮ್ಸ್ ಅಂತ ನಾನು ನಿಮಗೆ ಆ ಲಿಂಕು ಆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಇದೇ ಥರ ಹೊಸ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ನಾನು ಹೇಳ್ತಾ ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.